ಹಾಯ್ ಎಲ್ಲರಿಗೂ ರಾಣಿಗೆ ಪಿ ಯು ಸಿ ಟಾಪರ್ ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾವು 2026 ಇಂಗ್ಲೀಷ್ ವಿಷಯದ ಕೀ ಆನ್ಸರನ್ನು ನೋಡೋಣ. ಇವತ್ತು ಎಕ್ಸಾಮ್ ಆಗಿದೆ, ಎಲ್ಲರೂ ಎಕ್ಸಾಮನ್ನು ಚಲೋ ಬರ್ದಿರಾ ಅಂತ ಅಂದ್ಕೊಂಡೀನಿ. ಇದು ಜರ ಈಸಿ ಕ್ವಶನ್ ಪೇಪರ್ ಇತ್ತು. ಮೊದಲನೇ ಪಾರ್ಟಿ, ಇದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, In Romeo and Juliet dash is described as gentle, loving and blackbird. ಇದರ ಉತ್ತರ ಬಿ ನೈಟ್. ಎರಡನೇದು, ಇನ್ ಟು ಡಿಯರ್ ಡ್ಯಾಶ್ ವಾಸ್ ದ ಇಂಟಲ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್ ಈಸ್ ಸಿ ಕರೆಕ್ಟ್ ಆನ್ಸರ್ ಡೆತ್ ಸೆಂಟೆನ್ಸ್. ಅವನಿಗೆ ಡೆತ್ ಸೆಂಟೆನ್ಸ್ ಪನಿಷ್ಮೆಂಟನ್ನು ಕೊಡ್ತಾರೆ. ಮೂರನೇದು, ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಟ್ರೈ ವಿತ್ ಡ್ಯಾಶ್. ಇದರ ಉತ್ತರ ಡಿ ಎಸ್ಟರ್ಡೇ. ನಾಲ್ಕನೇದು ಬಿ ಒಂದನೇ, ಎ ಉತ್ತರ ಮೂರು ಕರೆಕ್ಟ್ ಆಗುತ್ತೆ, ಬಿದು ಒಂದನೇದು ಕರೆಕ್ಟ್ ಆಗುತ್ತೆ ಹಾಗೂ ಸಿ ಎರಡನೇದು ಕರೆಕ್ಟ್ ಆಗುತ್ತೆ. ಅದಕ್ಕಾಗಿ ಬಿ ಆನ್ಸರ್ ಕರೆಕ್ಟ್. ಐದನೇದು, ಇನ್ ದ ಗಾರ್ಡನರ್ ಡ್ಯಾಶ್ himself with gold built a mission and invited scholars to his house. ಇದರ ಉತ್ತರ ಬಸವಯ್ಯ. ಆರನೇದ್ರ ಉತ್ತರ ಸಿ. ಹಾಗೆ ಏಳನೇದ್ರ ಉತ್ತರ ಎ. ಎಂಟನೇದ್ರು ಬಿ ಉತ್ತರ ಸರಿಯಾಗಿದೆ. ಹಾಗೆ ಒಂಬತ್ತನೇದು ಡಿ ಉತ್ತರ. ಹಾಗೆ ಹತ್ತನೇದು ಸಿ ಲಾಸ್ಟ್ ವಾಟರ್. ಆನ್ಸರ್ ವಾಟರ್ ಬರುತ್ತೆ. ಇನ್ನು ಗ್ರಾಮರ್ ಪಾರ್ಟಿಗೆ ಬರೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫ್ರಾಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಪ್ರಾಕ್ಟೀಸ್. ಚಿಪ್ಕೋ ಮೂವ್ಮೆಂಟ್ ಟುಕ್ ಪ್ಲೇಸ್ ಇನ್ ದ ಕ್ರವಲ ಹಿಮಾಲಯ. ಇಟ್ ವಾಸ್ ಸಪೋರ್ಟೆಡ್. ವಾಸ್ ಸಪೋರ್ಟೆಡ್ is the correct answer by the peasant woman. A large scale deportation was observed. Is the correct answer by them. Many songs were composed to spread the message of the movement. Were composed is the correct answer. ಈ ಮೂರು ಪ್ರಶ್ನೆಗೆ 3 ಅಂಕಗಳನ್ನು ನೀಡಲಾಗುತ್ತದೆ. ಹಾಗೆ 12ನೇದು, fill in the blanks by choosing the appropriate experience given the brackets. Scaling was swept across Pudukkotila. It was the brainchild of Sila Rani Tunkata, who was the former district collector. 13ನೇದು ಎ ಆನ್ಸರ್ ಡಾಕ್ಟರ್ ಗೋಲ್ಡ್ಸ್ಮಿತ. ಹೀಸ್ ಡಾಕ್ಟರ್ ಗೋಲ್ಡ್ಸ್ಮಿತಾಸ್. 3ನೇದು ಸಿ ಪುವರ್ ವುಮನ್. ಹಾಗೆ 4ನೇ ಡಿ ಹೂ ಪುವರ್ ವುಮನ್ಸ್ ಹಸ್ಬೆಂಡ್. ಹಾಗೆ ಈ ವಿಚ್ ಅ ಸ್ಮಾಲ್ ಬಾಕ್ಸ್. ಇದು 5 ಅಂಕಗಳಿಗೆ ನೀಡಿರೋ ಪ್ರಶ್ನೆ. ಹಾಗೆ ಇವು 3 ಅಂಕದ್ದು ಹಾಗೂ 2 ಅಂಕದ್ದು ಪ್ರಶ್ನೆಗಳನ್ನು ನೀವು ಬರೆದಿರ್ತೀರ. ಹಾಗೆ ಪ್ಯಾಸೇಜ್ ಕೂಡ. ಪ್ಯಾಸೇಜ್ ಮುಂದೆ ಪಾರ್ಟ್ ಡಿ ಗ್ರಾಮರ್ ಪಾರ್ಟ್ ಅನ್ನು ನೋಡೋಣ. ರಿರೈಟರ್ ಡೈರೆಕ್ಟೆಡ್. ಮೊದಲನೇದು, ವಿ ವಾಕ್ಡ್ ಅಲಾಂಗ್ ಅ ಲಾಂಗ್ ಡಿಸ್ಟೆನ್ಸ್ ಡ್ಯಾಶ್ ಫುಟ್. ಅ ಲಾಂಗ್ ಡಿಸ್ಟೆನ್ಸ್ ಆನ್ ಫುಟ್ is correct. On is the correct answer. ಇದನ್ನು ಸರಿಯಾಗಿ ಹಿಂದೆ ಮುಂದೆ ಕೊಟ್ಟಿರ್ತಾರೆ, ಇದನ್ನು ಸರಿಯಾಗಿ ಬರೀಬೇಕು. ಐ ಕಾಲ್ಡ್ ಮೈ ಡಾಟರ್ ಇನ್ ಆ್ಯಂಡ್ ಶವ್ಡ್ ದ ಡೋರ್ ಆಫ್ ಮೈ ಹೋಮ್. ಇದು ಸರಿಯಾದ ಉತ್ತರ. ದ ಫ್ಲಾಕ್ ಆಫ್ ಬರ್ಡ್ಸ್ ಡ್ಯಾಶ್ ಪ್ಲೇಯಿಂಗ್ ಆರ್ ಹೆಡ್. ದ ಫ್ಲಾಕ್ಸ್ ಆಫ್ ಬರ್ಡ್ he is playing or head is the right answer. I dashed him at the mail last week. ಇದನ್ನು ಯೂಸ್
proper form of the verb given the brackets. ಸ್ವ is the correct answer. ಬಿ ಅದರಲ್ಲಿ ಬಿ ಪಾರ್ಟನ್ನು ನೋಡೋಣ. ಅದರಲ್ಲಿ ಬಿ ಪಾರ್ಟ್. ಆನ್ ಫೈಂಡ್ ಡೇ a wealth man drove out of his city. He saw a farmer's cockroach on his way. Dash his answer and he was attracted to it. He wanted to buy it. Dash ಇದರ ಆನ್ಸರ್ ಬಟ್ ಇಟ್ ವಾಸ್ ಲುಕಿಂಗ್ ಗ್ರೇಟ್. ಹಾಗೆ ಮೂರನೇದು ಆನ್ಸರ್ ಆ್ಯಸ್ ದ ಫಾರ್ಮರ್ ವಾಸ್ ನಾಟ್ ವಿಲ್ಲಿಂಗ್ ಟು ಸೆಲ್ ಹಿಸ್ ಹಾರ್ಸ್ ಹೋವೇರ್ the rich man pleaded with him and was ready to play more. ನಾಲ್ಕನೇದು at last the farmer was convinced and he agreed to sell his horse. ಇದರ ಉತ್ತರ ನೋಡ್ಬೋದು. ಹಾಗೆ 32ನೇ ಕ್ವಶನ್ ರಿರೈಟ್ ಆ್ಯಸ್ ಅ ಡೈರೆಕ್ಟೆಡ್. ಐ ಡುಡಂಟ್ ನಾಟ್ ಕ್ಯಾನ್ ವಾಟ್ ಟು ಡೂ ಇಸ್ ದ ಕ್ವಶನ್ ಟ್ಯಾಗ್. ಇದರ ಸರಿಯಾದ ಉತ್ತರ ಡು ಐ. ಪೊಲೀಸ್ ಮ್ಯಾನ್ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್. ಇದರ ಸರಿಯಾದ ಉತ್ತರ ಹೂ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್ ಇಸ್ ದ ರೈಟ್ ಆನ್ಸರ್. ಹೀಗೆ ಮುಂದೆ 33ನೇದು ಇದು ಬಾಕ್ಸ್. ದ ಮೊದಲನೇದು ಲೀ ಫ್ಲಾಕ್ಸ್. ಇದು ಮೊದಲನೇದು ಕ್ರಿಯೇಟೆಡ್ ಬೈ ಲೀ ಫ್ಲಾಕ್ಸ್ ಮೊದಲನೇ ಆನ್ಸರ್. ಹಾಗೆ ಎರಡನೇದು ಅನದರ್ ನೇಮ್ ವಾಲ್ಕರ್ ಈಸ್ ಅನದರ್ ನೇಮ್ ಈಸ್ ಎರಡನೇದು. ಹಾಗೆ ಮೂರನೇದು ಆಫ್ರಿಕನ್ ಕಂಟ್ರೋಲ್ ಈಸ್ ಮೂರನೇದು ಕ್ವಶನ್ ಆನ್ಸರ್ ಇದು. ಹಾಗೆ ನಾಲ್ಕನೇದು ಆನ್ಸರು ಮಾರ್ಕಡಿ ಈಸ್ ಕರೆಕ್ಟ್ ಆನ್ಸರ್ ನಾಲ್ಕನೇದು. ಹಾಗೆ ಮುಂದೆ ಡೈಲಾಗ್ ರೈಟಿಂಗ್ ನೋಡೋಣ. ಮಯೂರ್ ಹಿ ಮಧುರಾ ಯು ಡ್ಯಾಶ್ ಲುಕ್ ಬ್ಯೂಟಿಫುಲ್ ಟುಡೇ ಆ್ಯಂಡ್ ಮಧುರಾ ಥ್ಯಾಂಕ್ಸ್ ಎಕ್ಸ್ಪ್ರೆಸ್ಸಿಂಗ್ ಟು ಗ್ರೀಟಿಂಗ್. ಅಂದರೆ ಇದರಲ್ಲಿ ಎಕ್ಸ್ಪ್ರೆಸ್ಸಿಂಗ್ ಟು ಗ್ರೀಟಿಂಗ್ ಅಂದರೆ ಥ್ಯಾಂಕ್ ಯು ಸೋ ಮಚ್ ಇಲ್ಲದ ಥ್ಯಾಂಕ್ ಯು ಬರುತ್ತೆ. ಹಾಗೆ ಈಸ್ ಟುಡೇ ಈಸ್ ಸ್ಪೆಷಲ್ ಡೇ ಫಾರ್ ಮೀ ಮಧುರಾ. ಎಸ್ ಇಟ್ಸ್ ಮೈ ಬರ್ಡೇ ಇಲ್ಲ ಬರ್ತ್ಡೇ ಯಾವುದಾದ್ರು ಅಂದರೆ ನಡೀತಿದೆ. ಹಾಗೆ ಇಲ್ಲೇ ಕೆಳಗೆ ಕೊಟ್ಟಿದ್ದಾರೆ ಅವರು ಬರ್ತ್ಡೇ ಅಂತ. ಮಯೂರ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಧುರಾ. ಈ ವಿಶ್ ಮಾಡಿದ್ದಾನೆ, ಅದ್ರ ಬಗ್ಗೆ ನೀವು ತಿಳ್ಕೋಬೇಕು. ಮಧುರಾ ಇವತ್ತು ಬರ್ತ್ಡೇ ಇತ್ತು, ಅದಕ್ಕಾಗಿ ಮಧುರಾ ಎಸ್ ಇಟ್ ಈಸ್ ಮೈ ಬರ್ಡೇ ಮಧುರಾ ಥ್ಯಾಂಕ್ ಯು ಮಯೂರ್. ಹಾಗೆ ಲಾಸ್ಟ್ ಕ್ವಶನ್ ಲೆಟರ್ ರೈಟಿಂಗ್. ಇದನ್ನೆಲ್ಲರೂ ಬರೆದಿರ್ತೀರಾ ಅನ್ನೋದು ತಿಳ್ಕೊಂಡಿನಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.